ಆ ನಾಟಕ ಪ್ರದರ್ಶನ ಆದ್ರೆ 1ನೇ ದಿವಸನ ಎಷ್ಟು ಕಲೆಕ್ಷನ್ ಆತ್ರಿ ಅವತ್ತಿನ ದಿನ 1938 ಇಸ್ವಿ ಒಳಗ 1500 ರೂಪಾಯಿ ಗಲ್ಲ ಆತಂತ್ರಿ. 1500. ಅಜ್ಜೋರಿಗೆ ಎಷ್ಟು ಖುಷಿ ಆತ್ರಿ. ಅಜ್ಜೋರ್ ಕರೆದ್ರಂತ, ಪುಟ್ಟಯ್ಯ ನನ್ನ ಗುರುಗಳು ಹೇಳ್ತಿದ್ರು ನೋಡಪ್ಪ, ಏನಂತ, ಇಲ್ಲ ಈತ ವರಕವಿ ಶಿವಕವಿ ಶಿವಕವಿ ತೇಜನಾಗ್ತಾನಪ್ಪ ಅಂತ ನನ್ನ ಗುರುಗಳು ಹೇಳಿದ ಮಾತು ಸತ್ಯ ಐತಪ್ಪ, ಸತ್ಯ ಐತೆ. ನೀನು ಬಹಳ ಚಲೋ ನಾಟಕವನ್ನ ಬರೆದಿದ್ಯಪ್ಪ, ಬಹಳ ಖುಷಿ ಆಯ್ತು ಅಂತ ತಿಳ್ಕೊಂಡು ಇಡೀ ನರಗುಂದ ಜನತೆ ಅಷ್ಟೇ ಅಲ್ಲ, ಆ ಪ್ರದರ್ಶನವನ್ನ ಮಾಡುವುದರ ಜೊತೆಗೆ 15,000 ರೂಪಾಯಿ ಅಜ್ಜೋರಿಗೆ ಕಲೆಕ್ಷನ್ ಆತಂತ. ಆ ನಾಟಕ ಮುಗಿದ್ರೊಳಗೆ 15,000 ರೂಪಾಯಿ ಆದಾಗ ಅಜ್ಜೋರ್ ಸಾಲವೆಲ್ಲ ತೀರಿ ಬಿಡ್ತ್ರಿ. ಇಷ್ಟ ಆನಂದ ಆತ್ರಿ ಅಜ್ಜೋರ್ಗೆ. ಲಿಂಗ ಪೂಜೆಯೊಳಗೆ ಪಂಚಾಕ್ಷರಿ ಅಜ್ಜೋರು ತನ್ಮಯಗೊಂಡು ಬಿಟ್ರು. ಖರೆ ಶಿಷ್ಯ ಗುರುವಿನ ಭಾರವನ್ನ ಇಳಿಸಬೇಕೇ ಹೊರತು ಗುರುವಿಗೆ ಭಾರ ಹಾಕಬಾರ್ದು. ಅದಕ್ಕೆ ಯಾವಾಗಲೂ ನಮ್ಮ ಗುರುಗಳು ಪುಣ್ಯ ಸ್ಮರಣೋತ್ಸವ ಬಂತು ಅಂದ್ರೆ ಅಜ್ಜೋರ ಆಶೀರ್ವಚನ ಅಂತ ಇರ್ತಿದ್ದಿಲ್ರಿ, ಆಭಾರ ಮನ್ನಣೆ ಅಂತ. ಆಭಾರ ಮನ್ನಣೆ. ಅಜ್ಜೋರ್ ಏನಂತಿದ್ರಿ, ನಾನೇನು ಆಶೀರ್ವಚನ ಮಾಡದ್ರಿಪ್ಪ, ಎಲ್ಲಾ ಜಗದ್ರುಳು ಬಂದಿರಿ, ಎಲ್ಲಾ ಗುರುಗಳು ಬಂದಿರಿ, ಈ ಪುಣ್ಯಾಶ್ರಮದ ಭಾರ ನಾನು ನಿಮಗೆ ಹಾಕ್ತೇನ್ರಿ, ಇದ ನನ್ನ ಮನ್ನಣೆ ಅಂತಿದ್ರು ಅಜ್ಜೋರ್. ನಂದೇನೈತ್ರಪ್ಪ, ಕುಮಾರೇಶನ ಸಂಸ್ಥೆ ಇದು, ಈ ಭಾರ ನಿಮ್ಗ